ನಾಚಿಕೆ ಆಗುತ್ತೆ ಆಟೋ ಡ್ರೈವರ್ಗಳಾಗಿ. ನಮ್ಗೆ ನೋಡ್ರಿ, ನಮ್ಗೆ ಗಂಟ್ಲೆ ಆಗ್ತಲ್ಲ ಮಾತಾಡಕ್ಕೆ, ಧೂಳು ಕುಡ್ದಿ ಕುಡ್ದಿ ಕುಡ್ದು. ರೋಡ್ ಮಾಡ್ತಿರುವ ಮಾಡ್ಬೇಕು ಸರ್, ಇಲ್ಲ ನಾವೇನೋ ಸ್ಟ್ರೈಕ್ ಮಾಡೋಕೆ ಇಳಿಬೇಕನ್ನ ಸ್ಟ್ರೈಕ್ ಮಾಡೋಕೆ ಇಳಿದೀವಿ. ತುಮಕೂರು ಮಹಾನಗರ ಪಾಲಿಕೆಯ IDSMT ಬಡಾವಣೆಯ ಎಕ್ಕುಟ್ಟು ಹೋದ ರಸ್ತೆಗಳು, ರಸ್ತೆ ಹೋಕರಿಗೆ ನರಕ ದರ್ಶನ. ರಾಜ್ಯದ ಸ್ಮಾರ್ಟ್ ಸಿಟಿಗಳಲ್ಲಿ ಒಂದಾದ ತುಮಕೂರು ನಗರದ IDSMT ಬಡಾವಣೆಯ ರಸ್ತೆಗಳು ಚಲಿಸಲಾರದಂತಹ ದುಸ್ಥಿತಿಗೆ ಬಂದು ತಲುಪಿವೆ. ಇಲ್ಲಿ ದಿನನಿತ್ಯ ಸಾವಿರಾರು ಭಾರೀ ವಾಹನಗಳು ಹಾಗೂ ಸಣ್ಣ ಪ್ರಮಾಣದ ವಾಹನಗಳ ಓಡಾಟ ಹೆಚ್ಚು. ಆದರೆ ರಸ್ತೆಯಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಗಳಲ್ಲಿ ರಸ್ತೆಗಳಿವೆಯೋ ಎಂಬ ಪ್ರಶ್ನೆ ತೆರಿಗೆ ಕಟ್ಟುವ ಜನರಲ್ಲಿ ಮೂಡುತ್ತದೆ. ಶಿರಾಗೇಟ್ನಿಂದ ಗುಬ್ಬಿಗೇಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಪಾಲಿಕೆ ಆಯುಕ್ತರು ಇತ್ತ ಗಮನ ಹರಿಸಿ ಹಾಳಾಗಿರುವ ರಸ್ತೆಯ ಉದರ ಬಾಧೆಗೆ ಶೀಘ್ರವಾಗಿ ತುರ್ತು ಚಿಕಿತ್ಸೆ ನೀಡಬೇಕಾಗಿ ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮ್ರಾಮನ್ ಸಾದಿಕ್ ಜೊತೆ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾಚಿಕೆ ಆಗುತ್ತೆ ಆಟೋ ಡ್ರೈವರ್ಗಳಾಗಿ. ನಮ್ಗೆ ನೋಡ್ರಿ, ನಮ್ಗೆ ಗಂಟ್ಲೆ ಆಗ್ತಲ್ಲ ಮಾತಾಡಕ್ಕೆ, ಧೂಳು ಕುಡ್ದಿ ಕುಡ್ದಿ ಕುಡ್ದಿ. ಬೆಳಗಿನ ಸಾಯಂಕಾಲದಾಗ ಎಷ್ಟು ಮಕ್ಳು ಬರ್ತಾರೆ, ಸಣ್ಣ ಸಣ್ಣ ಮಕ್ಳು, ಪ್ರತಿಯೊಬ್ರು ವಯಸ್ಸಾಗಿರೋರು, ದೊಡ್ಡವರು, ಚಿಕ್ಕವರಿಂದ ಹಿಡಿದು ದೊಡ್ಡವರ್ಗುನು ಯಾವ್ದೇ ರೀತಿಯ ಒಂದು ಪರಿಹಾರ ನಮ್ಗೆ ಸಿಕ್ತಿಲ್ಲ. ಇಲ್ಲಿ ಹೇಳ್ಬೇಕಾದ್ರೆ ನೋಡಿ, ಎಷ್ಟು ವೆಹಿಕಲ್ ಬರ್ತವೆ, ಎಷ್ಟು ಧೂಳು ಬರುತ್ತೆ, ನೀವೇ ನೋಡಿ ಅಬ್ಸರ್ವ್ ಮಾಡಿ. ನೋಡಕ್ ಹೆಸರಿಗಷ್ಟೇ ಸಂಗೊಳ್ಳಿ ರಾಯಣ್ಣ ಹೆಬ್ಬಾಗಿಲಲ್ಲಿ ಏನು ಪ್ರಯತ್ನ ಇಲ್ಲ. ನೋಡ್ರಿ ಎಷ್ಟು ಧೂಳು ಬರ್ತಾ ಇದೆ. ಒಬ್ಬ ಅಧಿಕಾರಿ ಆಗ್ಲಿ, ಒಬ್ಬ MLA ಆಗ್ಲಿ, ಯಾರೇ ಆಗಿರ್ಲಿ, ಆಟೋ ಡ್ರೈವರ್ಗೆ ಪ್ರತಿಯೊರ್ಗೂ ಈಗ ಅವರೇ ಬಂದು ವಾಸ ಮಾಡಕ್ ಆಗುತ್ತಾ? ಇರ್ತಾರ 10 ನಿಮಿಷ ಇರ್ತಾರ, ಇಲ್ಲಿ ಬಂದು 10 ನಿಮಿಷ ನಿಂತ್ಕೊಳ್ಳಿ, ಗೊತ್ತಾಗುತ್ತೆ, ಧೂಳು ಕುಡಿಲಿ ಗೊತ್ತಾಗುತ್ತೆ ಸಮಸ್ಯೆ ಏನು ಅಂತ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಸರ್. ಇಲ್ಲಿ ನಮ್ಗಂತೂ ಸಾಕಾಗಿದೆ. ಇದಾಲೆ 7-8 ಸರಿ ಆಗಿರೋದು, ನ್ಯೂಸ್ ಪ್ರಚಾರ ಆಗಿರೋದು. ದಯವಿಟ್ಟು ಅಧಿಕಾರಿಗಳು ಗಮನ ಕೊಟ್ಟು ನಮ್ಗೆ ರೋಡ್ ಮಾಡಿಸ್ಕೊಡಿ ಸರ್. ನಮ್ಗೆ ದಯವಿಟ್ಟು ಆಗಲ್ಲ, ಆಟೋ ಓಡಿಸೋದಕ್ಕೆ ಆಗಲ್ಲ. ಇಲ್ಲಿ ಬರೇ ಧೂಳು. ನಾವಂತೂ ಹೆಂಗ ನಮ್ ಕರ್ಮ ಅಂತ ನಾವು ಓಡಿಸ್ತೀವಿ. ಸಣ್ಣ ಸಣ್ಣ ಮಕ್ಳುಗಳು ಏನೋ ನಾವು ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಜವಾಬ್ದಾರಿ ಬರ್ತದೆ ತಗೋತಾರೆ ಸರ್. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಇದು ತಪ್ಪು ಇಲ್ಲಿ ಬಿಟ್ರೋದು. ಇಲ್ಲಿ ನೋಡ್ರಿ, ನೀವ್ ನೋಡಿ ಎಷ್ಟೆಷ್ಟು ಗುಂಡಿದೆ, ವೆಹಿಕಲ್ ಓಡ್ಸಕ್ಕೆ ಆಗಲ್ಲ. ಸಂಜೆ ಹೊತ್ತಂತೂ ಇರುವಾರ ಬೇಡ. ಮೊನ್ನೆ ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಹುಡುಗಿ ಪಾಪ ಸ್ಪಾಟೇ ಆಗೋಯ್ತು ಅಲ್ಲಿ. ಇವಾಗ ನಾವು ಬಿಟ್ಟಿರೋದೇ ತಪ್ಪು ಸರ್. ಬಿಡೋದಾದ್ರೆ ರೋಡ್ ರೆಡಿ ಮಾಡ್ಬಿಟ್ಟು ಬಿಡ್ಲಿಬೇಕಾದ್ರೆ ಬೇಡ ಅನ್ನಲ್ಲ. ಅವ್ರೇನು ಬಿಡ್ಬೇಕಾದ್ರೆ ದೊಡ್ಡ ನಾ ಬಿಟ್ಟಿರೋದಕ್ಕೆ ಸರ್. ರೋಡ್ ಹೆಂಗಂದ್ರೆ ಚೆನ್ನಾಗಿ ಕಿತ್ತೋಕೊಂಡೈತೆ, ಇವಾಗ ರೆಡಿ ಮಾಡ್ತೀವಲ್ಲಿ, ರೆಡಿ ಮಾಡಿ ಸಾಮಾನು ಬೇಕಾದ್ರೆ ಬಿಡ್ಲಿ. ಅದ್ ಬಿಟ್ಬಿಟ್ಟು ಬಿಟ್ಬಿಡೋದಂತೆ. ಇತ್ತಾಗಂತೆ ಮತ್ತೆ ಮಳೆಗಾಲಕ್ಕೆ ರೋಡ್ ರೆಡಿ ಮಾಡಕ್ ಬರೋದಂತೆ. ಅರ್ಧ ಬರ್ಧ ರೆಡಿ ಆಗಿರುತ್ತೆ, ಮತ್ತೆ ಟೆಂಡರ್ ಕೂಗ್ ತಾಮಕಲ್ಲ ದುಡ್ಡು ಅವ್ರು ಮನೆ ಮಟ್ಟ ಉದ್ದಾರ ಮಾಡ್ಕೊಳಕ್ಕೆ. ಆ ತರ ಲೆಕ್ಕಾಚಾರ ಮಾಡ್ತಾರೆ. ಬೇಸಿಗೆಗಾಲದ ಮಾಡಕ್ ಬಿಟ್ಬಿಟ್ಟು ಮಳೆಗಾಲದ ಮಾಡಕ್ ಬರ್ತಾರೆ. ಮಳೆಗಾಲದ ಮಾಡೋದು ಏನ್ ಸರ್, ನಾ ಕಿತ್ತೋದ್ ರೋಡು ಟೆಂಡರ್ ಹೋಗ್ತಾರೆ. ಇನ್ನೊಂದ್ ಸ್ವಲ್ಪ ಮನೆ ಮಟ್ಟ ಎಲ್ಲ ಉದ್ದಾರ ಮಾಡ್ಕೊಂತಾರೆ. ನಾವೆಲ್ಲ ಹಾಳಾಗೋಗ್ಬಿಡ್ತೀವಿ ಅಷ್ಟೇ. ಅವ್ರು ಹಂಗ್ ಮಾಡ್ತಾ ಇರೋದು. ರೋಡ್ ಮಾಡ್ಬೇಕು ಸರ್, ಇಲ್ಲ ನಾವೇನೋ ಸ್ಟ್ರೈಕ್ ಮಾಡೋಕೆ ಇಳಿಬೇಕನ್ನ ಸ್ಟ್ರೈಕ್ ಮಾಡೋಕೆ ಇಳಿದೀವಿ ಸರ್. ಅವರು ಮಕ್ಳು, ಸ್ಕೂಲ್ ಮಕ್ಳು ಗಾಡಿನಲ್ಲಿ ಬರ್ತಾ ಇದಾರೆ. ಗುಂಡಿನಲ್ಲಿ ಸೈಡಿ ಬಿದ್ದಾರೆ, ಹತ್ತಿಸ್ಕೊಂಡು ಹೋದ್ರು. ಏನ್ ಪ್ರಯತ್ನ?